ಹಲೋ ಹಲೋ ಮಗ ನಾನು ಕಣವ. ಅವ್ವ ಹೇಳ್ರವ. ಅದಕ್ಕೆ ಮಾಡ್ದೆ ಏನು ಮಾಡ್ತಾ ಇದೀರಿ? ಏನಿಲ್ಲವ ಕೂತಿದ್ದೋ, ಈಗ ಹೊಲ್ತಾವಿಂದ ಬಂದರು ಅವರು. ಕುಂತಿದ್ದೋ. ಮಾಡಿದೆ ಅದಕ್ಕೆ ಕಣವ. ಹೇಳ್ದೆ ನಿನ್ನ ಗಂಡನಿಗೆ ಭಾನುವಾರ ಚೆನ್ನಾಗಿದ್ದದ ಅಂತ ಅಂದ್ಬಿಟ್ಟು. ಹೇಳ್ದೆವ, ಬಂದ ತಕ್ಷಣ ಹೇಳ್ದೆ. ಅದಕ್ಕೆ ಮಾಡಿದೆ ಕಣವ. ಆಮೇಲೆ ಇದು ನಿಮ್ಮ ಅಪ್ಪ ಕೇಳು, ಏನಾದ್ರು ದುಡ್ಡು ಕಾಸಿಗೆ ಮತ್ತೆ ಟಂಪ ಗಿಂಪ ಅಂತ ಏನಾರಿಯ ಪಾರ್ಗಿರ್ದಾಡರು ಇಲ್ದಿರ್ಬೇಕಾದ್ರೆ ನಾವೇ ಅದೇನು ಕೊಟ್ಬಿಡೋಕ್ಕಾಯ್ತದೆ. ಅವನು ಕಾಣ್ದಂಗೆ ಬೇಕಾದ್ರೆ ಕೊಟ್ಬಿಡೋಕ್ಕಾಯ್ತದೆ. ಕೇಳು, ತೊಂದರೆ ತಗೋಬೇಡಿ ಅಂತ ಹೇಳಲೆ ಅಂದ್ಬಿಟ್ಟು ಹಂಗೆ ಹೇಳ್ತು ಕಣವ ಅಪ್ಪ. ದುಡ್ಡು ಕಾಸು ಇಲ್ದ ಹೋದ್ರೆ ಸಂಕೋಚ ಪಟ್ಕೋಬೇಡಿ, ಅದೇನು ಕೇಳ್ರಲ್ಲ, ನಾವೇನು ಬೇರೆಯವ್ರ, ನಮ್ಗೇನು ಕಷ್ಟ ಸುಖ ಅರ್ಥ ಆಯ್ಕಿಲ್ವೋ, ನೀವು ಯಾವುದೇ ಥರದಲ್ಲೂ ಮನ್ಸಲ್ಲಿ ಇಟ್ಕೋಬೇಡಿ ಕಣ್ರಿ ಮಗ. ಇಲ್ಲ ಕಣ್ ಸುಮ್ಕಿರಿ. ಆ ಥರ ಏನಾರು ಇದ್ದಿದ್ರೆ ನಾವು ಹೇಳ್ತಿತ್ತಿಲ್ವಾ? ನಿಜವಾಗ್ಲೂ ಇಲ್ಲ ಕಣವ, ಆ ಥರ ಏನಿಲ್ಲ. ಸುಮ್ಮನೆ ಇರೋದು ಮಾತಾಡಬೇಕು, ಇಲ್ದವ್ದು ಹೇಳ್ಬಾರ್ದು. ದೇವ್ರ ಹಣೆಗೂ ಇಲ್ಲ ಕಣವ, ಆ ಥರ ಏನು ಸಮಸ್ಯೆ ಇಲ್ಲ ಕಣ್ ಸುಮ್ಕಿರಿ. ಯಾಕವ ಹಂಗಾರೇನು ನಮ್ಗೆ ಗೊತ್ತಿಲ್ವಾ? ಅಲ್ಲ ಆಟಕ್ಕೂ ನಿಮ್ಮ ತಾವು ಕಾಸಿಸ್ಕೊಂಡು ಕರ್ಕೊಬರ್ಬೇಕವ, ಪರವಾಗಿಲ್ಲ ಅದೇನಂತೆ. ಏನಿಲ್ಲ ಕಣ್ ಸುಮ್ಕಿರಿ. ದುಡ್ಡು ಕಾಸು ನಾವು ಜೋಡಿಸ್ಕೊಂಡಿವಿ, ಹಾಸ್ಪಿಟ್ಲಿಗೂ ನೀವು ತೊಂದರೆ ತಗೋಬೇಡಿ ಕಣವ. ಅಯ್ಯೋ ಮಗ, ಹಾಸ್ಪಿಟ್ಲ್ ಬಗ್ಗೆ ತಲೆಗೆ ಎಡ್ಸ್ಕೋಬೇಡಿ ಪಾಪ. ನಿಮಗೆ ಭಾರ ಹೊರ್ಸಕ್ಕಿಲ್ಲ ನಾವು, ನಮ್ಗೆ ಗೊತ್ತಿಲ್ವಲ್ಲ, ನಮ್ಗೆ ಗೊತ್ತಿಲ್ವ ಹೇಳು? ತಲೆಗೆ ಎಡ್ಸ್ಕೋಬೇಡಿ, ಸುಮ್ಮನಿರಿ. ಹಂಗಾರೆ ನಮ್ಗೆ ಗೊತ್ತಿಲ್ಲ ನಿಮಗೆ ಪಾಪ ಆಯ್ತು. ನಾವೇನು ಮನ್ಸೂನ್ ಕುಲ ಅಲ್ವವ, ನಮ್ಗೆ ಗೊತ್ತಾಕಿಲ್ವಾ ಕಷ್ಟ ಏನು ಸುಖೇನು ಅಂದ್ಬಿಟ್ಟು. ತಲೆಗೆಡ್ಸ್ಕೊಬೇಡಿ, ಸುಮ್ಮನಿರಲ್ಲ. ಹಾಸ್ಪಿಟ್ಲು ಖರ್ಚು ಬಗ್ಗೆ ಎಲ್ಲ ತಲೆಗೆಡ್ಸ್ಕೊಬೇಡಿ. ನಿಮ್ಮ ಅಪ್ಪನ ನಾವು ಮಾತಾಡ್ಕೊಂಡಿವಿ, ಅವ್ರ ಒಬ್ರಿಗೆ ಭಾರ ಓಡ್ಸೋದು ಬೇಡ ಅಂದ್ಕೊಂಡು. ನಾವೇನು ನಿಮ್ಮ ಒಬ್ರಿಗೆ ಭಾರ ಓಡ್ಸೋಕ್ಕಿಲ್ಲವ, ನಮಗೂ ಕಷ್ಟ ಸುಖ ಎಲ್ಲ ಗೊತ್ತಾಯ್ತದೆ. ಸುಮ್ಮನಿರಿ, ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡಿ. ಅಲ್ಲಕ್ಕನವ ಹೆಂಗೋ ಸದ್ಯಕ್ಕೆ ಕರ್ಕೊಂಡು ಹೋಗೋದ್ಕೊಂದು ಮನ್ಸು ಮಾಡಿದ್ರಲ್ಲ, ನಮ್ಗೆ ಅಷ್ಟೇ ಸಂತೋಷ ಕಣ್ಮಗ. ನೀನೇನಾರು ಅನ್ಕೋ, ನಿಜವಾಗ್ಲೂ ನಮಗೆ ಅಷ್ಟಕ್ಕೆ ಭಾಳ ಖುಷಿ ಆಯಿತು. ಹೆಂಗೋ ಬಂದ್ರಲ್ಲ ಕರೆಯೋಕೆ ಅನ್ನೋದು ಒಂದು ಸಂತೋಷ ಆಯ್ತು ನಮಗೆ. ಅಲ್ಲ ಕಣವ, ಅದು ನಮ್ಮ ಕರ್ತವ್ಯ ತಾನೆ. ನಾವು ನಮ್ಮ ಮನೆ ಮಗಳನ್ನ ನಾವು ಕರೀದಾನೆ, ಬೇರೆ ಯಾರು ಕರೆದಾರವ? ಅದು ನಮ್ಮ ಕರ್ತವ್ಯ ಕಣವ. ಅಷ್ಟು ಅರ್ಥ ಮಾಡ್ಕೊಂಡಲ್ಲ ನಿಜಕ್ಕೂ ಮಗ, ನೀನೇನಾರು ಅನ್ಕೋ, ಅಷ್ಟು ಅರ್ಥ ಮಾಡ್ಕೊಂಡಲ್ಲ, ಅದೇ ಒಂಥರ ಸಂತೋಷ ಕಣ್ಮಗ. ನಿಜವಾಗ್ಲೂ ಹೆಂಗೋ ಸದ್ಯಕ್ಕೆ ನೀವು ಅಷ್ಟು ಅರ್ಥ ಮಾಡ್ಕೊಂಡು ಕರ್ಕೊಂಡು ಹೋದ್ರಲ್ಲ, ಅದಕ್ಕೆ ನಮಗೆ ಹೊಸಿ ಸಂತೋಷ ಆಗಿಲ್ಲ. ನಿಮ್ಮ ಅಪ್ಪನೂ ಹಂಗೆ ಅಂತಿತ್ತು, ಹೆಂಗೊಬ್ಬಳು ಪಾಪ ಬಡತನದಲ್ಲಿದ್ರೂ ಅಷ್ಟೇ ಒಂದು ಒಳ್ಳೆತನ ಅವರೆಲ್ಲ, ಅದೇ ಕತೆ ಬಿಡು ಅಂತ ಹೊಸಿ ಇದು ಮಾಡ್ತಿರ್ತಿಲ್ಲ ಕಣವ. ನಿಮ್ಮ ಅಪ್ಪನೂ ಅಷ್ಟೇ ಖುಷಿ ಪಡ್ತಿತ್ತು. ಏನಾರೇ ಆಲಿಯವ ಆಯ್ತಾ, ನೀವೇನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಮಗ. ಅದೇನು ಹಾಸ್ಪಿಟ್ಲ್ ಖರ್ಚು ಮತ್ತೊಂದು ಯಾವ್ದು ಬಿದ್ದರೂ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ, ಅಡ್ಜಸ್ಟ್ ಮಾಡ್ಕೊಂಡು ಅದೇನು ಇದು ನೋಡೋಕ್ಕಾಯ್ತದೆ ಮಗ. ಸುಮ್ಮನಿರಿ ಆಯ್ತಾ? ಅದನ್ನೇ ಹೇಳು, ತಲೆಗೆಡ್ಸ್ಕೊಬೇಡಿ. ದುಡ್ಡು ಕಾಸಿಗೆ ಪರದಾಡೋರು ಅಂದ್ಬಿಟ್ಟಂಗೆ ಅಂತು ಕಣವ ನಿಮ್ಮ ಅಪ್ಪ. ಅವ ನಿಜಕ್ಕೂ ಅಷ್ಟು ನಮ್ಮ ಮೇಲೆ ನಿಮಗೆ ಕರುಣೆ ಇದ್ರೆ ಅಷ್ಟಕ್ಕೆ ಸಾಕುವ. ನಾವು ಇಲ್ಲಾಂದ್ರೆ ವರ್ಷ ಪೂರ್ತಿ ಆ ಕೆಲಸ ಮಾಡಬೇಕಾಗಿತ್ತು. ನಮ್ಮ ಹೊತ್ತಿಗೆ ಕಟ್ಟಾಗಿ ಬಾಣ್ತನ ಮಾಡಬೇಕು ಅನ್ನೋದು ನಮ್ಮಲ್ಲೂ ಅದೇ. ಬಡವರೇ ಆಗಿರ್ಬೋದು ಅವ, ಉಣ್ಣಕ್ಕೆ ತಿನ್ನಕ್ಕೆ ದೇವರು ದರೂರ ಕೊಟ್ಟಿಲ್ಲ, ಸುಮ್ಮನಿರವ. ಯಾಕೆ ಅಣ್ಣ ನಮಗೆ ಭಾಳ ಬೇಜಾರು ಮಾಡ್ಬಿಡ್ತು ಅವತ್ತು. ಇವರು ಸಖತ್ ಬೇಜಾರು ಮಾಡ್ಕೊಂಡಿದ್ರು. ಅಲ್ಲ ಮನೆ ಮಕ್ಳಿಗೆ ಹೋದವ್ರನ್ನ ಇವರು ಮಾತಾಡಿಸ್ನಿಲ್ವಲ್ಲ ನಮ್ಮನ್ನ, ನಾವೇನು ಮಾಡಿದೋ ಅವ್ರಿಗೆ ಅಂದ್ಕೊಂಡು ಅಷ್ಟೊಂದು ಬೇಜಾರು ಮಾಡ್ಕೊತಿದ್ರು. ಅವ್ವ ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ ಕಣ್ಮಗ. ಅಯ್ಯೋ ಏನು ಮಾಡಿಯವ, ಏನು ಮಾಡಿಯೇ? ನಿಜವಾಗ್ಲೂ ನನ್ನ ಮಗನಿಗೆ ನಾವು ಹಂಗೋಗ್ಬೋದು, ಅವ್ರ ಅಪ್ಪನೂ ಬೋಯ್ತದೆ, ನಾನು ಬೋದು. ಯಾಕೆ ಬೇಕಾಗಿತ್ತೀವಿ ಎಲ್ಲವ ನಿನಗೆ? ಹಂಗೆಲ್ಲ ಬೇಜಾರು ಮಾಡ್ದಲ್ಲ ಅವ್ರನ್ನ, ಸರಿಲ್ಲ ನೀನು ಬುದ್ಧಿ ಕಲ್ತಿದ್ದು ಅಂದ್ಬಿಟ್ಟು. ನಿಜಕ್ಕೂ ಮಾತಾಡ್ದೋ ಕಣ್ಮಗ, ನಾವು ಚುಕಾಯಿಸೇ ಮಾತಾಡೋದು, ನಮಗೆ ಬೇಜಾರಾದಂಗೆ ಆಯಿತು. ಏನು ಮಾಡಿಯವ, ಏನು ಮಾಡಿಯೇ ಹೇಳು? ಅದನ್ನೇ ಮಾತಾಡ್ದು, ಹಿಂಗೆಲ್ಲ ಮಾತಾಡೋದ್ನಲ್ಲ ಪಾಪ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರು ಅಂತ. ನಿನ್ನ ಗಂಡಂಗೆ ಹೇಳವ, ಅವ್ನು ಲೆಕ್ಕಕ್ಕೆ ತಗೋಬೇಡಿ, ಅವ್ನು ಹಂಗೆ ಅವನು ಲೆಕ್ಕಕ್ಕೆ ತಗೋಬೇಡಿ ಅಂದ್ಬಿಟ್ಟು ಹೇಳು, ನೀನು ತಲೆಗೆಡ್ಸ್ಕೊಬೇಡ. ಆಯ್ತು ಬಿಡಿಯವ ಪಾಪ, ಅವ್ರನ್ನ ಇನ್ನೇನು ಮಾಡೋಕ್ಕಾಗದು, ಇನ್ನೇನು ಮಾಡಂಗಿದ್ದದು. ಸುಮ್ಮನೆ ಯಾಕೆ ಪಾಪ, ನಮಗೂ ಅನಿಸ್ತೆ ಅಷ್ಟೇ ಬೇಜಾರಾಯ್ತದೆ. ನಾವು ಒಂದು ವರ್ಷ ತಿರ್ಗಿ ನೋಡಿಲ್ವಲ್ಲ ಅಂತ ಅವ್ರಂಗೆ ಬೇಜಾರು ಮಾಡ್ಕೊಂಡವ್ರೆ. ಅದಕ್ಕೆ ಪಾಪ ಅವ್ರನ್ನ ನಿಷ್ಠುರ ಮಾಡೋದು. ಸರಿ ಕಣವ, ಆಯಿತು. ಅದಕ್ಕೆ ಹಂಗನ್ನು ದುಡ್ಡು ಕಾಸು ಪರದಾಡೋರು ಬೇಕಾದ್ರೆ ಅದೇನು ಆಟ ಚಾರ್ಜ್ ಬೇಕಾದ್ರೆ ನಾವೇ ಕೊಟ್ಬಿಡೋಕ್ಕಾಯ್ತದೆ ಅಂದ್ಬಿಟ್ಟು ಹಂಗಂತೂ ಅಪ್ಪ. ಬೇಡ ಕಣವ, ಬೇಡವ. ನೀವು ಸುಮ್ಮನೆ ಯಾವ್ದು ಇದು ನಂಬರ್ಸ್ಕೊಬೇಡಿ. ಬಾ ಅಂತನಕ್ಕೂ ನಾವು ಮಡಿಕೊಂತೀವಿ, ಹಾಸ್ಪಿಟ್ಲ್ ಖರ್ಚು ನಾವು ಮಡಿಕೊಂತೀವಿ, ಅದಕ್ಕೆಲ್ಲ ತಲೆಗೆಡ್ಸ್ಕೊಬೇಡಿ ನೀವು. ಹಾಸ್ಪಿಟ್ಲಿಂದ ಹೆಂಗಾರು ಮಾಡೋಕ್ಕಾಯ್ತದೆ. ಈಗ ಬಂದು ಭಾನುವಾರ ಬಂದ್ಬಿಡ್ರವ ಮತ್ತೆ ಒತ್ಲಂತೆಯ. ಆಯ್ತವ, ಬರ್ತೀವಿ ಬಿಡಿ. ಎಷ್ಟು ಜನ ಬಂದಿರಲ್ಲ? ಬರ್ತೀವಿ ಒಂದು 9 ಒಂದು 12 ಜನ. ಬನ್ನಿ, ಎಷ್ಟು ನಾರೇ ಕರ್ಕೊ ಬನ್ನಿ, ಸರಿಯಾ? ಹೇಳ್ಬಿಡಿ ಮುಂಚಿತವಾಗಿ ಇಷ್ಟು ಚೆನ್ನಾಗಿ ಕರ್ಕೊ ಬರ್ತೀವಿ ಅಂದ್ಬಿಟ್ಟು. ಸರಿಯವ, ಆಯಿತು, ಹೇಳ್ತೀವಿ. ಸರಿ ಕಣಪ್ಪ. ಆಯ್ತವ. ಏನಂತೆ? ಆಟ ಪಾಠಕ್ಕೆ ದುಡ್ಡಿರೋದು ಇಲ್ವೋ ಪರದಾಡ್ತೀರಲ್ಲ ಅನ್ಕೊಂಡು ದುಡ್ಡು ಗಿದ್ದಿಲ್ದಾರೆ ಕೇಳವ ಅನ್ಕ ಮಾಡದೆ ಪಾಪ. ಅಯ್ಯೋ ಸರಿ ಕಂದ್ಬಿಡು ಅವ್ರುವೆ. ಹಂಗ ನೀವು ಅದೇ ಅಂತ ಹಂಗನ್ನಿಲ್ವ? ನಿಮ್ಮ ಮುನ್ಗಡ್ಲೆ ಕೇಳಿಸ್ಕೊಳ್ಳಿ ನೀವು. ಅದಕ್ಕೆ ಅದು ಯಾಕೆ ಪಾಪ ಅವ್ರ ತವೆ ಕಿಸ್ಕೋಬೇಕು. ಏನಿಲ್ಲ ಎಂತಿಲ್ಲ ನಮ್ಮ ಬಾಬಾ ನೋಡು ಹೆಂಗಾಡ್ತಾವನೆ ಅಂದ್ಬಿಟ್ಟು.
ನಿಜ ನಿಮ್ಮ ಮಾತು. ಅದಕ್ಕೆ ಅದು ಯಾಕೆ ಬೇಕು ಸುಮ್ಮನೆ ಏನಿಲ್ಲ ಎಂತಿಲ್ಲ ಮಾತಾಡ್ಸರು ಮೇಲ್ ಬಿದ್ದು ಮಾತಾಡ್ಸರು ಮಾತಾಡಲಿಲ್ಲ ಪುಣ್ಯಾತ್ಮ ಇನ್ನು ಕಾಸಿಗೆ ಸಿಸ್ಕೊಬಿಟ್ರೆ ಓಸಿ ಚಂದಲ್ಲ ಬಿಡು ಮಾರೇ ಕತೆ. ಅಯ್ಯೋ ಬೇಡ ಹಾಕಿ ಯಾವ ಕಾಸು ಇಸ್ಕೊಳ್ಳೋದು ಬೇಡ ಕರಿಮಣಿ ಇಸ್ಕೊಳ್ಳೋದು ಬೇಡ ಅದು ಹಾಕ್ಬೇಕು. ಯಾಕೆ ಕಾಸು ಇಸ್ಕೊಳ್ಳೋದು ಬೇಡ ಕರಿಮಣಿ ಇಸ್ಕೊಳ್ಳೋದು ಬೇಡ. ಶನಿವಾರ ಸಂಜೆಲಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡು ಊಟ ಮಾತಾಡ್ದವ್ರಿಗೆ ಏನೋ ಒಂದು ಕರ್ಕೊಂಡು ಹೋಗೋದ ಒಂದು ಆಟ ತುಂಬಷ್ಟು ಕರ್ಕೊಂಡು ಹೋಗೋದಲ್ವಾ ಒಂದು 15-20 ಜನ ಹಿಡಿಯಕಿಲ್ವಾ. ಬರ್ಲಿ ಬಿಡಿ ಅವರು ಅಲ್ಲೆಲ್ಲ ಊಟ ಚೆನ್ನಾಗಿ ಮಾಡ್ತಾರಂತೆ ಕಣ ಹಂಗಂದ್ರು ಅಚ್ಚುಕಟ್ಟಾಗಿ ಮಾಡ್ತೀವಿ ಕಣ ನಾವು ಇಲ್ಲಿ ನಮ್ಮ ಮಠದವ್ರನ್ನ ಕರಿಬೇಕು ಎಷ್ಟು ಜನರು ಬರ್ರವ ಅಂತ ಅಂದವ್ರೆ ಕತೆ. ಒಂದು ಆಟ ಬರ್ತಿ ಮಾಡ್ಕೊಂಡು ಹೋಗೋದಕ್ಕಂದ್ರೆ ಅದು ಎಷ್ಟು ಜನ ಬಂದ್ರೆ ಬರಲಿ ಇನ್ನೇನು ಎಲ್ಲರಿಗೂ ಹೇಳ್ಕೊಳ್ಳೋದು ಎಷ್ಟು ಜನ ಬಂದರು ಅಂತ ಲೆಕ್ಕ ಹಾಕೊಳ್ಳೋದು ಹೇಳೋದು. ಶನಿವಾರ ಹೋಗಿ ಕರಿಯಕ್ಕೆ ಹೋಗ್ತೀನಿಲ್ಲ ಆಗಲೇ ಗೊತ್ತಾಗೋಯ್ತದೆ ವಾತಾವರಣ ಹೇಳ್ಬಿಟ್ಟು ಇಷ್ಟು ಜನ ಬರ್ತೀವಿ ಅಂತ ಹೇಳೋದು. ಹೆಚ್ಚು ಕಮ್ಮಿ ಏನು ಮಾಡೋಕ್ಕದು ಸಾಕು ಹೋಗೋಕ್ಕಾಯ್ತದೆ ಅಲ್ವಾ. ಅಂಕನು ಹೋಗು ಇನ್ನೇನು ಮಾಡಂಗಿದ್ದದು. ಹೆಂಗೋ ಸದ್ಯಕ್ಕೆ ಹೆಂಗೋ ಪಾಪ ಅಷ್ಟಾರು ಅರ್ಥ ಮಾಡ್ಕೊಂಡ್ರಲ್ಲ ಬಾಯ್ಬಿಟ್ಟು ಹೇಳ್ತಾರಲ್ಲ ಅದಕ್ಕೆ ಖುಷಿ ಪಡಬೇಕು. ಹಾಂ ನಿಜ ನಿಜ ನಿನ್ನ ಮಾತು ನಿಜ. ಹೋಗು ಹೊಟ್ಟೆ ಸಿಗ್ತದೆ ಒಂಚೂರು ಅಡುಗೆ ಮಾಡೋಗು ಆತಾರೆ ಕೆಲಸ ತಾವು ಏನೋ ನಾಷ್ಟ ಸರಿಯಾಗಿ ಕೊಡ್ನಿಲ್ಲ ಕಲೆ ಒಂಚೂರು ಕೊಟ್ರೆ ಅದೇನೋ ಹೋಟ್ಲ ತಂತಂತೆ ಅವ್ರ ಹೆಂಗಸ್ರಿಗೆ ಏನೋ ಸರಿ ಸಿಗ್ತಿಲ್ವಂತೆ ಹೋಟ್ಲದ ಅದೇನೋ ಹೊಸ ಹಾಕ್ಸ್ತಿಲ್ಲ ಅರ್ಧ ತಂದಿನೇನೋ ಏನತ್ತಾಗೆ ಹೊಟ್ಟೆ ಎಸ್ತಿ ಸುಸ್ತಾಯ್ತು ಮಧ್ಯಾಹ್ನಕ್ಕೆ ಕೈ ಬಿಟ್ಬಿಟ್ವಲ್ಲ ಏನೋ ಊಟನೇ ಮಾಡಲಿಲ್ಲ. ಅಲ್ಲ ಸರಿ ಮಧ್ಯಾಹ್ನಕ್ಕೆ ಹೊಲ ತಗೋಕ್ಕಿಂತ ಮುಂಚೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕಾ ನೀವು ಹಂಗೆ ಹೋಗಕ್ಕೆ ಕೇಳಿದ್ದೆ ನಾನು. ನೀವು ಸರಿ ಬಿಡಿ ಹೋಟ್ಲ ಬಾತನ್ ಕೊಟ್ಟಿದ್ರಲ್ಲ ಅದರಲ್ಲಿ ಏನು ಸೋಡಾ ಪುಡ ಯಾವ ಏನೇನೋ ಹಾಕಿ ಮಾಡ್ತಾರಲ್ಲ ಹೊಟ್ಟೆ ತುಂಬ್ದಂಗೆ ಇತ್ತು ಒಟ್ಟಿಗೆ ಬತ್ತಾ ಸಂಧೆ ಆಯ್ತಾಯ್ತಾ ಏನು ಹುಸಿ ಇದಲ್ಲ ಹೊಟ್ಟೆ ಎಸ್ತಿ ಸುಸ್ತಾಯ್ತಕ್ಕಂಥದ್ದು ಏನು ಮಾಡಿದೆ ಅಡುಗೆ. ಅವ್ರೆಕಾಳು ಉಪ್ಪೆಸರು ಮಾಡೀನಿ ನುಗ್ಗೆ ಸೊಪ್ಪು ಅವ್ರೆಕಾಳು ಹಾಕಿವ್ನಿ. ಸರಿ ಅಡುಗೆ ಆಗಿತ್ತದ ಅನ್ನನೂ ಸಾರು ಮಾಡೀನಿ ನೀವು ಬತ್ತೆ ಇಟ್ಟು ಮಾಡ್ಕೊಳಕತ್ತದೆ ಅಂದ್ಬಿಟ್ಟು ಸುಮ್ಮನೆ ಅದೇ ಆರೋಯ್ತದೆ ಅಂದ್ಬಿಟ್ಟು ಹೋಗಿ ಮಾಡೋಗು ಹೊಟ್ಟೆ ಸಿಗ್ತಕೊತದೆ. ಈಗ ನಾವೇನು ತಗೊಂಡು ಹೋಗಂಗಿಲ್ಲ ತಾನೆ ಏನೋ ಕಾರಣಕ್ಕಂದ್ರೆ ಏನು ತಗೊಂಡು ಹೋಗ್ಬೇಕು ಏನೋ ನಂಗೆ ಗೊತ್ತಾಯ್ತಲ್ಲ ಈಗೇನೋ ತಗೊಂಡು ಹೋಗ್ಬೇಕಾ. ಅವಮ್ಮನ ಕೇಳ್ಕೊ ಜವರಮ್ಮನ ಕೇಳ್ಕಲೆ ನೋಡದ ಏನಂದದು. ಸರಿ ಆಯಿತು ಕೇಳ್ತೀನಿ ಬಿಡಿ ಕೇಳ್ಕೊ ನೋಡದ ಏನಂದರು ಅಂತ. ಸರಿ ರೀ ಆಯಿತು ನೋಡದ ಅವಮ್ಮನ ಕೇಳ್ಕೊತೀನಿ ಏನೇನಾರು ತಗೊಂಡು ಹೋಗ್ಬೇಕಾ ಏನು ಅಂತವ ನನಗೆ ಗೊತ್ತಿಲ್ಲವಲ್ಲ ನೋಡೋದ ಕೇಳ್ಕೊತೀನಿ ಕೇಳ್ಕೊಂಡು ಹೋಗಕ್ಕಾಯ್ತದೆ ಬಿಡಿ ಒತ್ಲಂತೆ ಬನ್ನಿ ಅಂತಂದರೆ ಹತ್ತಿಂದ 11:30 ಮನೆ ಬಿಟ್ಬಿಡ್ಬೇಕಂತೆ. ಹಂಗಾರೆ ಶನಿವಾರ ಹೇಳ್ಬಿಡೋ ಸರಿ ನೀನು ಇಲ್ಲಿ 7 ಗಂಟೆ ಮನೆ ತಕ್ಕ ತಂದು ಆಟ ನಿಲ್ಸ್ಕೊಂಡ್ರೆ 10 ಒಂದು 10 ಗಂಟೆ ಇದ್ಬಿಟ್ರೆ ಏನು ಅರ್ಧ ಗಂಟೆ ದಾರಿ 10-10:30 ಅಲ್ಲಿ ಹೋದ್ರೆ ಊಟ ಮಾಡ್ಕೊಂಡು ಸೋಗ್ಲು ಇಸ್ಕೊಂಡು ಕಾಕ ಬಂದ್ಬಿಡ್ಬೋದು. ಕರ್ರಿ ಸರಿ ನೀವು ಹೇಳ್ತಿರೋದು ಸರಿನೇ. ಹೆಂಗೋ ಸದ್ಯಕ್ಕೆ ಪಾಪ ನಮ್ಮ ಅಕ್ಕನಿಗೆ ಏನು ತೊಂದರೆ ಇಲ್ದಾನೆ ಎರ್ಗೆ ಬಿಟ್ರೆ ಅಷ್ಟೇ ಸಾಕೋಕಲೆ ನಿಜವಾಗ್ಲೂ ನನಗೆ ಒಂಥರ ಅದೇ ಒಂಥರ ಹೆದರಿಕೆ ನನಗೆ. ಅಯ್ಯೋ ಏನು ಆಯ್ಕಿಲ್ಲ ಸುಮ್ಕಿರಿ ದೇವ್ರ ಮೇಲೆ ಬಾರ ಹಾಕೋದು ಏನು ಆಯ್ಕಿಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ ಸುಮ್ಮನಿರಿ. ದೇವರು ಎಲ್ಲದರಲ್ಲೂ ಕಷ್ಟನೇ ಕೊಟ್ಟ ನಮಗೆ ಒಳ್ಳೇದು ಮಾಡ್ತಾನೆ ಸುಮ್ಮನಿರಿ ಯಾಕೆ ತಲೆ ಕೆಡಿಸ್ಕೋಬೇಕು ಭಗವಂತ ಅವನೇ. ಸರಿ ಆಯಿತು ಹೋಗವ ಫಸ್ಟು ಹೊಟ್ಟೆ ಸುಸ್ತಾಯ್ತಾ ಕುಂತದೆ ಒಂಚೂರು ಮಾಡೋ ಅಡುಗೆ ಏನು ಹುಸಿ ಹೊಟ್ಟೆ ಸಿಗ್ತಿಲ್ಲ ನನಗಂತೂ ಸುಸ್ತಾದಂಗೆ ಆಯ್ತಾ ಕುಂತದೆ. ನೀವು ಸರಿಯಾದವ್ರು ಹಾಕಿ ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಇರ್ದಾನೆ ಬಿಟ್ಟು ಹೆಂಗಾಡ್ತಾ ಕೂತಿದ್ದೀರಿ ನೋಡಿ ಬಂದು ಉಣ್ಕೊಂಡು ಹೋಗ್ತಾನೆ ಅಡುಗೆ ಮಾಡಿದ್ನಲ್ಲ ಮಧ್ಯಾಹ್ನ ಸಾರಿ ತಲೆ ಅಕ್ಕಿ ಹಾಕಿದೆ ಊಟ ಮಾಡ್ಕೊಂಡು ಹೋಗ್ಬೇಕಾನೆ. ಓದೈತೆ ಗೊತ್ತಾ ಒಂಚೂರು ಕೆಲಸ ಆಯ್ತಲ್ಲ ಅಂದ್ಬಿಟ್ಟು ಸರಿ ಆಯಿತು ಹೋಗೋದೇನು ನೋಡೋಗು. ಸರಿ ಬಿರ್ನು ಮಾಡ್ತೀನಿ ರೀ ಅದೆಷ್ಟೊತ್ತದು. ಸರಿ ಆಯಿತು ಅದೇನು ನೋಡೋಗು. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.